ನೋಡ್ರಿ ಆ ಬಾಕ್ಸ್ ಅಲ್ಲಿ ಇದ್ದಿದ್ದು ಕೇಕ್ನ ಹಂಗೆ ಎತ್ಕೊಂಡಿರೋ ನಮ್ಮ ಗೈಸ್. ಇವಾಗ ನಮ್ಮ ಅಮ್ಮ ಸೆಲೆಕ್ಟ್ ಮಾಡಿರೋದು ಶರ್ಟ್ ಇದು ಕೊಡ್ರಿ ಹಂಗೆ ಒಂದು. ಇವಾಗ ನನಗೆ ಪಂಚೆ ಮತ್ತೆ ಅಮ್ಮ ಮಮ್ಮಿ ಇವಾಗ ರಾಮರಾಜ್ಗೆ ಹೋಗ್ತಾ ಇದ್ದೀವಿ. ರಾಮರಾಜಲ್ಲಿ ಪಂಚೆ ತಗೊಂಡು ನಾನು ವೈಟಲ್ಲಿ ಹಾಕೋದು, ಈ ಕಲರೆಲ್ಲ ಹಾಕಲ್ಲ ನನಗೆ. ಇಲ್ಲಿ ನನ್ನ ತಮ್ಮ ಕಳ್ತವನೆ ಏನು ಕೇಳಿದೆ, ಅವ್ರ ತಂಗಿಗೆ ಸೀರೆ ಕೊಡ್ತಾವ್ರ ಅವ್ರ ಅಮ್ಮ. ಸೊ ಗೈಸ್, ಬೆಳಗ್ಗೆ ನೋಡಿ ಹೋಟೆಲ್ನಿಂದ ಟಿಫನ್ ತಂದು ತಿಂತಾಯಿದ್ದೀನಿ. ಪಲಾವು ವಡೆ ತಗೊಂಬಂದರು ತಿಂತಾಯಿದ್ದೀನಿ. ಸೊ ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆ ಹೋಟೆಲ್ದು ಊಟ ಇವತ್ತು ಸಂಡೇ, ಅದಕ್ಕೆ. ಸೊ ಲೆಟ್ಸ್ ಇಟ್ ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ನಾನು ಇಲ್ಲಿ ನಮ್ಮ ಅಪ್ಪನ ಮೀಟ್ ಮಾಡೋಕ್ಕೆ ಬಂದೆ. ನಮ್ಮ ಡ್ಯಾಡಿಗೂ ಕೈ ಅದು ಇದು ಅಲ್ಲ, ಇದು ಸ್ವಲ್ಪ ಇದಾಗಿತ್ತು, ಏನೋ ಆಗಿತ್ತು ಸ್ವಲ್ಪ, ಅದು ಹೇಳೋಕ್ಕಾಗಲ್ಲ, ಅದಾಗಿತ್ತು. ಬಟ್ ಇವಾಗ ಪರವಾಗಿಲ್ಲ, ಓಕೆನಲ್ಲ. ನಮ್ಮ ಡ್ಯಾಡಿ ನೋಡ್ರಿ ಬೋರ್ಡ ಮಾಡಿಸ್ಕೊಂಡವ್ರೆ. ಧರ್ಮಸ್ಥಳಕ್ಕೆ ಹೋಗಿರಲ್ಲ ನಮ್ಮ ಡ್ಯಾಡಿ, ಧರ್ಮಸ್ಥಳಕ್ಕೆ ಹೋಗಿ ಬೋರ್ಡಾಗಿ ಮಾಡಿಸ್ಕೊಂಡು ಬಂದವ್ರೆ. ಪರವಾಗಿಲ್ಲ, ಇವಾಗ ಅವ್ರ ಕೈ ನೋವೆಲ್ಲ ಕಡಿಮೆ ಆಯ್ತಲ್ಲಪ್ಪ. ಅವ್ರು ಅವತ್ತು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ರು, ಹೆಂಗೋ ಹೇಳಿದ್ಕೆ. ನಾನು ಇರಲಿಲ್ಲ, ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜೆಲ್ಲ ಅವತ್ತು ಬೇರೆ ಏನೋ ಇದಿತ್ತು, ಇಲ್ಲ ನಾನು ರಜಾ ಹಾಕಿ ತೋರಿಸಿದ್ದೆ. ಸೊ ಇವಾಗ ಪರವಾಗಿಲ್ಲ, ನಮ್ಮ ಡ್ಯಾಡಿಗೆ ಆರಾಮಾಗಿ ನಾರ್ಮಲ್ ಆಗವ್ರೆ. ಖುಷಿ ಆಯ್ತು. ಇವಾಗ ಅವ್ರು ಇವಾಗ ಎಲ್ಲ ಹೋಗ್ತಾರಂತೆ. ನನಗೆ ನಮ್ಮ ಚಿನ್ನ ಹೇಳಿದ್ಕೆ ನಾನು ಹಾಸ್ಪಿಟ್ಲ್ಗೆ ಹೋಗ್ತಿರಲಿಲ್ಲ. ಗೈಸ್, ನಮ್ಮ ಡ್ಯಾಡಿ ಹೆಂಗೆ ಗೊತ್ತಾ, ನಾನು ಹೇಳಿಲ್ಲ ಅಂದರೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇರಲಿಲ್ಲ ಅಂಥವ್ರು ನಮ್ಮ ಡ್ಯಾಡಿ. ನಾನು ಹೇಳಿದ್ಕೆ ಹೆಂಗೋ ಬೈದಿ ಕಳಿಸ್ದೆ, ಹೋಗಿ ತೋರಿಸ್ಕೊಳ್ಳೇಬೇಕು ಅಂತಿಲ್ಲ. ನಮ್ಮ ಡ್ಯಾಡಿ ತೋರಿಸ್ಕೊತಾ ಇರಲಿಲ್ಲ. ಸೊ ಇವಾಗ ಹೆಂಗೋ ಫೈನಲಿ ಚೆನ್ನಾಗವ್ರು ನಮ್ಮ ಡ್ಯಾಡಿ. ಇವಾಗ ಅವರೆಲ್ಲ ಹೋಗ್ಬೇಕಂತೆ, ಅದಕ್ಕೋಸ್ಕರ ನನ್ನ ಮೀಟ್ ಮಾಡಿಕೊಂಡು ಹೋಗ್ತಾರೆ. ಸೊ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೊರಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರ್ಯಾರು, ಸೊ ಅಲ್ಲಿ ಇಂಟ್ರಡಕ್ಷನ್ ಕೊಡ್ತೀನಿ, ಬನ್ನಿ ಹೋಗೋಣ. ನಮ್ಮ ಅಮ್ಮ ಜೊತೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಅಂತ ಮುಂದೆ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಕೇಕ್ ಇಟ್ಕೊಂಡಿರ್ತೀನಿ. ಒಂದು ಅಣ್ಣ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿಸಿ ನಾನು ಬೇಡ ಅಂದರು, ಕೇಕ್ ಕೊಡಿಸ್ಬಿಟ್ಟು ಹೋದರು. ಸೊ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ತಮ್ಮ ಬರ್ತಾನೆ, ಅವ್ನ ಕೇಳಿ ಇಡ್ಸ್ಕೊಳ್ಳೋಣ, ನಾನು ಅಮ್ಮನ ಕೇಳಿ ಕೊಡೋಣ, ಇಟ್ಕೊತಾರೆ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳಿ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನಮ್ಮ ಅಮ್ಮ ಜೊತೆ ಇಷ್ಟೊತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಇವಾಗ ನಮ್ಮ ಅಣ್ಣಂದು ಮದುವೆ ಐತಲ್ಲ, ಸೈಡ್ ಬನ್ನಿ, ಮದುವೆ ಐತಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಬಟ್ಟೆ ತೆಗಿಬೇಕು. ಆ್ಯಂಡ್ ಹಂಗೆ ನನಗೂ ಪಂಚೆ ಶರ್ಟ್ ಎಲ್ಲ ತೊಗೊಬೇಕು. ಸೊ ಅದಕ್ಕೆ ತೊಗೊಳಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ತೊಗೊಂಡು ಬರೋಣ. ಹಂಗೆ ಏನೇನು ತೊಗೊತೀನಿ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ಅಮ್ಮ ಜೊತೆ ಹೋಗ್ತಾ ಇದ್ದೀನಿ, ಬನ್ನಿ. ನೋಡ್ರಿ ಆ ಬಾಕ್ಸಲ್ಲಿ ಇದ್ದಿದ್ದು ಕೇಕ್ನ ಹಂಗೆ ಎತ್ಕೊಂಡು ನಮ್ಮ ಆಂಟಿ ರೋಡಲ್ಲೇ ತಿಂತಾಯಿದ್ದೆ ಎತ್ಕೊಂಡು. ಏನು ಆಂಟಿ ನೀನು ಪಾಪ, ಆಂಟಿ ನೋಡು ಎಷ್ಟು ನೀಟಾಗಿ ಕಿತ್ಕೊಂಡು ತಿಂತೈತೆ, ಬಾಯಿಗೆ ಇಟ್ಕೊಂತೀಯ. ಸೊ ಎಲ್ಲ ಕೇಕ್ ತಿಂತವ್ರೆ ನಮ್ಮ ಹುಡುಗರು, ನಾವು ತಿಂತಾಯಿದ್ದೀವಿ. ಸೊ ಇವಾಗ ತಗೊಳಕ್ಕೆ ಹೋಗ್ಬೇಕೆಲ್ಲ ಬಂದವ್ರು ನಮ್ಮ ಆಂಟಿ ಎಲ್ಲರೂ. ಇವಾಗ ತೊಗೊಂಡು ಬರೋಣ, ಏನೇನು ತೊಗೊತೀವಿ ಅಂತ ನೋಡಿರಿ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು 30 ನಿಮಿಷ ಬಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಗೋಯ್ತು, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಇವಾಗ ತೊಗೊಳಕ್ಕೆ ಹೋಗ್ತಿದ್ದೀವಿ, ಬನ್ನಿ ತೊಗೊಂಡು ಬರೋಣ. ಗೈಸ್, ಇವಾಗ ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು ಶರ್ಟ್ ಇದು, ಅಲ್ಲಿ ನಮ್ಮ ಆಂಟಿ ಸೆಲೆಕ್ಟ್ ಮಾಡಿರೋದು. ಅದಕ್ಕೆ ಪ್ಯಾಂಟ್ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ ಥರ ಪ್ಯಾಂಟ್ ನೋಡೋಣ ಅಂದರೆ, ಅದು ಬ್ರೋ ಅಲ್ಲಿ ತೋರಿಸಿದ್ನಲ್ಲ ನನಗೆ ಅಮ್ಮ, ಆ ಥರ ಪ್ಯಾಂಟ್ ನೋಡಿಸಿ. ಆ ಥರ ಟೈಪಲ್ಲಿ ನಂಗೆ ಗೊತ್ತಾಗಲ್ಲ. ಇದಕ್ಕೂ ಮತ್ತೆ ಇದಕ್ಕೆ ಎರಡಕ್ಕೂ ಮ್ಯಾಚ್ ಮಾಡಬೇಕು ಇವಾಗ ಪ್ಯಾಂಟಲ್ಲಿ ಅಷ್ಟೇ. ಯಾರು ನೋಡೋರೆ. ಸೊ ಸೆಲೆಕ್ಟ್ ಮಾಡ್ತೀವಿ, ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡ್ರಿ, ಅದೇ ತೊಗೊತೀವಿ ಅದೇದು ಅಂತ. ಬಂದ ಹೆಂಗೆ ಬರ್ತಾವ ನೋಡ್ರಿ, ಕಳ್ಳ ಬಂದ. ಬಂದಿದ ತಕ್ಷಣ ಶುರು ಆಯ್ತು ಇವ್ರಿಬ್ರದ್ದು. ಪಪ್ಪಿ ಕೊಡ್ರಿ ಹಂಗೆ ಒಂದು ನಿವಾಸ ಶ್ರೀ ವೆಂಕಟೇಶ. ನಮ್ಮ ಮನೆ ಎಷ್ಟು ಬೇಜಾರಾಗಿರ್ತದೆ, ನನ್ನ ಸೊಂಡೆಲ್ಲ ಮುಟ್ಟಕ್ಕಾಗಲಿಲ್ಲ. ಮುಟ್ಟಿ ಸೊಂಡು. ನಾವು ತೊಗೊಂಡಾಯ್ತು, ನಮ್ಮದು ಆಯಿತು. ಇವಾಗ ನಮ್ಮ ಆಂಟಿ ತೊಗೊತವ್ರೆ, ಅವ್ರದ್ದೊಬ್ರದ್ದೇ ಇರೋದು. ಅವ್ರ ಹತ್ರ ಚೆನ್ನಾಗಿ ರೋಲ್ ಹಾಕ್ರಿ, ಟ್ಯಾಕ್ಸ್ ಹಾಕಿ, ಅವ್ರ ಹತ್ರ ಬಿಡಬೇಡಿ. ತೊಗೊಂಡು ಹೋಗೋಣ ಬನ್ನಿ. ಇವಾಗ ಫೈನಲ್ ಇವಾಗ ನಮ್ಮ ಅಣ್ಣನಿಗೆಲ್ಲ ತೊಗೊಂಡಾಯ್ತು ಅವ್ರಿಗೆ. ಇವಾಗ ನನಗೆ ಪಂಚೆ ಮತ್ತು ಅಮ್ಮ ಮಮ್ಮಿ ಇವಾಗೇನು ಪಂಚೆ ಶರ್ಟ್ ತೊಗೊಳಕ್ಕ. ಸೊ ಇವಾಗ ಪಂಚೆ ಮತ್ತು ಶರ್ಟ್ ತೊಗೊಳಕೋಬೇಕು. ಹೋಗೋಣ, ತೊಗೊಂಡು ಬರೋಣ. ಮಾತಾಡಿ ಹೇಳಿ ಏನಾದ್ರು ನನ್ನ ಬ್ಲಾಗ್ಗೆ. ನಮ್ಮ ಅಣ್ಣನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಂ, ಇದಕ್ಕೆ ಈ ಥರ ಹೇಳು ಅಂತ ನಾನು ಎಷ್ಟು ರೂಪಾಯಿ ಕೊಟ್ಟೆ ಇವಾಗ? ಎಷ್ಟು ಕೊಟ್ಟಿಲ್ವಲ್ಲ. ಸುಳ್ಳು ಗೈಸ್, ನೀವು ಒಂದು 500 ರೂಪಾಯಿ ಕೊಟ್ಟೆ, ಅದಕ್ಕೆ ಸುಳ್ಳು ಹೇಳ್ತಾ ಇರೋದು. ಏನಿಲ್ಲ ಗೈಸ್, ಆ ಥರ ಏನಿಲ್ಲ. ಸೊ ಬನ್ನಿ, ಇವಾಗ ನಾನು ತೊಗೊಬೇಕು, ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ತೊಗೊಂಡು ಏನೇನು ತೊಗೊತೀನಿ, ಇನ್ನು ನಾನೇನು ಯಾವ ಥರ ತೊಗೊತೀನಿ ಬನ್ನಿ ತೋರಿಸ್ತೀನಿ. ಲೆಟ್ಸ್ ಗೋ. ಹೇಳು ಲೆಟ್ಸ್ ಗೋ. ಈಗ ರಾಮರಾಜ್ಗೆ ಹೋಗ್ತಾ ಇದ್ದೀವಿ. ರಾಮರಾಜಲ್ಲಿ ಪಂಚೆ ತೊಗೊಳಕ್ಕೆ.
ಹಂಗೆ ಅವ್ನು ಮೂಗ ಹಾಕೋಣ ಪ್ರೀತ್ ನಮ್ಮ ತಮ್ಮ ಮೂಗ ಗೈಸ್ ಅಂತಾನೆ ಗೈಸ್ ನಾನು ವೈಟಲ್ಲಿ ಹಾಕೋದು ಈ ಕಲರೆಲ್ಲ ಹಾಕಲ್ಲ. ನಾನು ಈ ಕಲರ್ ತೋರಿಸೋದು ನನಗೆ ಈ ಥರ ಕಲರಲ್ಲಿ ಹಾಕ್ತು ಅಂತ. ನಾನು ಈ ಕಲರಲ್ಲಿ ಹಾಕಲ್ಲ ಜಾಸ್ತಿ. ನನಗೇನಿದ್ರು ನೋಡಿ ಈ ಥರ ವೈಟಲ್ಲಿ ಹಾಕ್ತೀನಿ ನಾನು. ಹಿಂಗೆ ವೈಟಲ್ಲಿ ಹಾಕೋಕೆ ಇಷ್ಟ ನನಗೆ ಪಂಚೆ. ಆ ಥರ ಕಲರಲ್ಲಿ ನಾನು ಹಾಕಲ್ಲ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ನೋಡೋಣ ಕೇಳಿದ್ರೆ ಹಿಂಗೆ ಹಾಕೊಂಡು ಸಾಕು ಬಿಡಂಟಿ ನಿಮ್ಮ ಮಗನಿಗೆ. ಬಾಪ ಇಲ್ಲಿ ನಿಂತ್ರಿತು ನೋಡ್ರಿ ನೋಡಿ ಹೆಂಗೆ ಆಡ್ತಾನೆ. ಏನೋ ಕಂದ ಏನ್ಸ್ ಮಾಡಿದ್ಯೋ. ಅಲ್ಲಿ ರಾಮರಾಜ್ಗೆ ಹೋಗಿದ್ರಲ್ಲ, ಅಲ್ಲಿ ಜಾಸ್ತಿ ಹೇಳಿದ್ರು ಪಂಚೆ 2000 ಮೇಲಿತ್ತು ಪ್ರೈಸ್. ಅದಕ್ಕೆ ಅಲ್ಲಿ ತೊಗೊಂಡಿಲ್ಲ. ಅದಕ್ಕೆ ಇಲ್ಲಿ ನಾರ್ಮಲ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲೂ ರಾಮರಾಜ್ಗೆ ಕೇಳೋಣ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಚೆಕ್ ಮಾಡೋಣ ಬನ್ನಿ ಹೋಗೋಣ ಹೊರಗಡೆ. ಪ್ರೈಸ್ ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ವೆಲ್ಕ್ರೋಗೆ ಸಿಕ್ತು ರಾಮರಾಜ್ದೇನೆ. ಸೊ ನೋಡ್ತಾ ಇದ್ದೀನಿ. ಮಮ್ಮಿ 180 ಅಂತೆ ಶಲ್ಯ. ಇದರಲ್ಲಿ ಶಲ್ಯ ಇಲ್ವಂತೆ, ಅದಕ್ಕೆ ಶಲ್ಯ ಸಪ್ರೇಟ್ ತೊಗೊಬೇಕಂತೆ. ಓಕೆ ತೊಗೊಳ್ಳೋಣ. ಸೊ ಶಲ್ಯನ ತೊಗೊಳ್ಳೋಣ. ಸೊ ನೋಡಬೇಕು ಇವಾಗೆಲ್ಲ ಎಷ್ಟಾಗುತ್ತೆ ಅಂತ. ಏನು ಹೇಳ್ತೀಯ? ಮೂಗಲ್ಲಿ ಮಾತಾಡೋದು ಬಿಡು ಫಸ್ಟ್ ಕರೆಕ್ಟಮ್ಮ. ಹಿಂಗಮ್ಮ ಏನು ಕಮ್ಮ ನಂಗೆ ಮಾತಾಡೋದು. ಇವಾಗ ನಾನು ತೊಗೊಂಡಾಯ್ತು, ನಂದು ಫುಲ್ಲು ಫಿಕ್ಸ್ ಆಯಿತು. ಇನ್ನು ನನ್ನ ತಮ್ಮನ ತೊಗೊಂಡವ್ರೆ. ಅವ್ನಿಗೆ ಪ್ರೀತಮ್ಗೆ ಅವನು ಗೋಲ್ಡ್ ಕಲರ್ ಏನೋ ತೊಗೊತಾನೆ. ಅಲ್ಲಿ ಇದೆಲ್ಲ ಈ ಕಲರ್ ತೊಗೊಂಡು ನಾನು. ಸೊ ತೊಗೊಳ್ಳಿ ವೆಯ್ಟ್ ಮಾಡೋಣ. ಅವ್ರು ತೊಗೊಂಡಾದ್ಮೇಲೆ ಏನಿಲ್ಲ ಹೊರಡೋದಷ್ಟೇ. ನಂದು ತೊಗೊಂಡಾಯ್ತು, ಅವ್ರದ್ದು ಅಷ್ಟೇ. ಇಲ್ಲಿ ನನ್ನ ತಮ್ಮ ಅಳ್ತವನೆ. ಏನು ಕೇಳಿದ್ರೆ ಅವ್ರ ತಂಗಿಗೆ ಸೀರೆ ಕೊಡ್ಸೋರು ಅವ್ರ ಅಮ್ಮ. ಅದಕ್ಕೆ ಎಲ್ಲ ಕಂಡಿತ್ತು ಎಲ್ಲ ಬಿಡಲಿ ಅಪ್ಪ. ಅಯ್ಯಪ್ಪ ಕಣ್ಣಲ್ಲಿ ನೀರು, ಕಣ್ಣಲ್ಲಿ ನೀರು. ಇಲ್ಲ ನೋಡಿ ಇದು ಏನು ಚೆನ್ನಾಗೈತೆ ನಮ್ಮ ಬಾಸ್ ಹೊಟ್ಟೆ. ಕೊಡಿಸ್ಲಿ ಬಿಡಲಿ. ಸೌರ ಮಾತಾಡ್ಲಿ. ಅಣ್ಣನ ಪ್ರೀತವ್ರ ಬಗ್ಗೆ ಅಣ್ಣನ ಮಾತ್ರ ಗೊತ್ತು. ಪ್ರೀತು ಇದು ನೋಡಿ ನೆನ್ಸ್ಕೋ. ಯಾನೇ ಒಂದು ಯಾವ ಅವ್ನು ಹೇಳ್ತಾನೆ. ಯಾಕೆಂದ್ರೆ ಅವ್ರ ತಂಗಿ ಕೊಡಿಸ್ತಾರೆ. ಅದಕ್ಕೆ ಅವ್ನು ಶೂ ಕೊಡಿಸ್ತವ್ರು. ಆದ್ರೂ ಅವ್ನಿಗೆ ಅದು ಬೇಕಂತೆ ಬಟ್ಟೆನ. ಸೊ ಬನ್ನಿ ನಂದು ಬಿಲ್ ಮಾಡಿಸ್ಕೊಳ್ಳೋಣ. ಸೊ ಗೈಸ್ ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ಗೋಲ್ಗಪ್ಪ ತಿನ್ಕೊಂಡು ಬೇಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಬೇಕು. ಬೆಳಗ್ಗೆ ಕಾಲೇಜ್ ಬೇರೆ ಐತೆ. ಅದಕ್ಕೋಸ್ಕರ ಬೇಗ ಹೋಗೋಣ. ತಿನ್ಕೊಂಡು ಎಲ್ಲ ತಿನ್ಕೊಂಡು ಹೋಗೋಣ. ಅಮ್ಮ ತಿಂತವ್ರೆ ಇವಾಗ, ಅವನು ತಿಂತವ್ರೆ. ನೆಕ್ಸ್ಟ್ ನಾನು ತಿನ್ಕೊಂಡು ಹೋಗೋಣ ಅಷ್ಟೇ. ಸೊ ಗೈಸ್ ಇವಾಗ ಮತ್ತೆ ಅಂಗಡಿಗೆ ಹೋಗ್ತಾ ಇದೀವಿ. ಬಟ್ಟೆ ತೊಗೊಂಡ್ರಲ್ಲ ಅದೇ ಅಂಗಡಿ. ಯಾಕೆಂದರೆ ನಮ್ಮ ಅದಕ್ಕೆ ಫೋನ್ ಮಾಡಿದ್ರು. ನಾವು ಪ್ಯಾಂಟ್ನ 38 ತೊಗೊಂಡ್ಬಿಟ್ಟಿದ್ರಿ. ಪ್ಯಾಂಟು 34, ಶರ್ಟು XL ಅಂತೆ. XL ಹೇಳಿದ್ದು. ಹಾಂ XL ಅಂತೆ. ಸೊ ಅದನ್ನು ತೊಗೊಂಬರೋಣ ಅಂತ ಮತ್ತೆ ಅದೇ ಅಂಗಡಿಗೆ ಎಕ್ಸ್ಚೇಂಜ್ ಮಾಡ್ಸೋಕೆ ಹೋಗ್ತಾಯಿದ್ವಿ. ಎಕ್ಸ್ಚೇಂಜ್ ಮಾಡೋಕೆ ಹೇಳಿದ್ರು ಅವ್ರು. ಹಿಂಗೋ ಬಂದಿದ್ದೀವಲ್ಲ ಇಲ್ಲೇ ಇದ್ರಿ. ಸೊ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗೋಣ ಬೇಗ ಮನೆಗೆ. ಸೊ ಬನ್ನಿ ಬೇಗ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರೋಣ. ಸೊ ಗೈಸ್ ಇವಾಗ ಸರಿ. ಸೊ ಇವಾಗ ಶೂ ತೊಗೊಬೇಕಾಯ್ತು. ಶೂ ತೊಗೊಂಡೆ. ಬ್ಯಾಗ್ ಇಸ್ಕೊಂಡಿಲ್ಲ, ಹಂಗೆ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಶೂನು ಇಸ್ಕೊಂಡೆ. ಸೊ ಬನ್ನಿ ಹೋಗೋಣ. ಮನೆಗೆ ಹೋಗ್ಬೇಕು ಇವಾಗ ಅಷ್ಟೇ. ಎಲ್ಲ ಮುಗೀತು. ನಮ್ಮ ಮನೆಗೆ ಹೋಗಿ ಊಟ ಮಾಡೋದು ಅಷ್ಟೇ ಬಾಕಿ. ಲೆಟ್ಸ್ ಗೋ ಗೈಸ್. ಹೋಗಿ ಊಟ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋಗೋಣ ಫಸ್ಟ್. ಗೈಸ್ ಅಲ್ಲಿಂದ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಪಂಚೆ ತಂದಿದ್ನಲ್ಲ ಅದು ಸೈಜೇ ಆಯ್ತಲ್ಲ ನನಗೆ. ಶರ್ಟ್ ಸೈಜ್ ಕರೆಕ್ಟಾಗಿ ಆಯಿತು. ಬಟ್ ಪಂಚೆ ಇರುತ್ತಲ್ಲ ಅದು ಇದ್ರದ್ದು ಅದೇನೋ ಅಂತಾರಲ್ಲ ಮಮ್ಮಿ, ಏನಂತಾರೆ ಅದನ್ನು? ಎಲಾಸ್ಟಿಕ್ ಅಲ್ಲ ಅದು, ಸಾರಿ ವೆಲ್ಕ್ರೋ. ಸಾರಿ ಗೈಸ್, ವೆಲ್ಕ್ರೋ ಪಂಚೆ ತಗೊಂಡಿದ್ನಲ್ಲ ಅದೇನಾಗೈತೆ ಅಂದರೆ 40 ಸೈಜ್ ಕೊಟ್ಬಿಟ್ಟವ್ರೆ. ನಾನು ಇಲ್ಲಿಂದ 3 ರೌಂಡ್ ಹಾಕ್ಕೊಂಡ್ರು ನನ್ನ ಸೊಂಟಕ್ಕೆ. ಅದು ಕರೆಕ್ಟಾಗಿ ಕುತ್ಕೊತಾನೆ ಇಲ್ಲ ನನ್ನ ಸೊಂಟಕ್ಕೆ. ಅದಕ್ಕೂ ಆಮೇಲೆ ಇಲ್ಲಿ ಕಟ್ಕೊಬೇಕು ನನ್ನ ಪಂಚೆನ ಕರೆಕ್ಟಾಗಿ ಅಲ್ಲಿ ಬರಬೇಕು ಅಂದರೆ. ಆ ಥರ ಆಯಿತು. ಸೊ ಇವಾಗ ಫೈನಲಿ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಬೇಕು. ಇಲ್ಲ ನಾಳೆ ಇಲ್ಲ ನಾಡಿದ್ರಲ್ಲಿ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಬೇಕು ಅದೊಂದು ತಲೆನೋವಾಗೋಯ್ತು ಮತ್ತೆ ಎಕ್ಸ್ಚೇಂಜ್. ಆಮೇಲೆ ಅದು ಬಿಟ್ಟರೆ ಶೂ ತೊಗೊಂಡು ಬಂದಲ್ಲ, ಅದು ಬ್ಲೇಸರ್ಗೆ ಸೂಟ್ ಆಗ್ತಿತ್ತು. ಚೆನ್ನಾಗಿ ಸೂಟ್ ಆಗ್ತದೆ ಅದಕ್ಕೆ. ಸೊ ಅದನ್ನು ಮದುವೆ ದಿನ ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತ. ಅದು ಬಿಟ್ಟರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂಡು. ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.